ಇದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕತೆ. ತುಂಬ ಭಾವನಾತ್ಮಕವಾಗಿ ಸಂಬಂಧಗಳ ಬೆಸುಗೆಗಳನ್ನ ಹಾಕೊಂಡು ಇವತ್ತಿನ ದಿನಕ್ಕೆ ಮೈಕ್ರೋ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಅಪ್ಪ ಅಮ್ಮನ ಬಿಟ್ಟು ಬೇರೆ ಕಡೆ ಹೊರಟೋಗ್ತಾರೆ, ಅಪ್ಪ ಅಮ್ಮನ ಅನಾಥರಾಗಿ ಮಾಡ್ತಾರೆ, ಅವರು ವೃದ್ಧಾಶ್ರಮಕ್ಕೆ ಸೇರ್ಕೋತಾರೆ. ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲ ಜಾಸ್ತಿ ಆಗ್ತಾರದು ಈ ಕಾರಣಕ್ಕೋಸ್ಕರ. ಇದನ್ನೆಲ್ಲ ತಪ್ಪಿಸ್ಬೇಕು, ಸಮಾಜಕ್ಕೆ ಒಂದು ಒಂದು ಮನಮುಟ್ಟುವ ಹಾಗೆ ಅದನ್ನು ತಲುಪಿಸ್ಬೇಕು ಅನ್ನೋದೇ ಈ ನಂದಗೋಕುಲದ ಮುಖ್ಯ ಉದ್ದೇಶ ಅಂತ ಅನ್ಕೋತೀನಿ ನಾನು. ಸೊ ದಯವಿಟ್ಟು ವೀಕ್ಷಕರು ಇದನ್ನು ನೋಡಬೇಕು. ಇದು ನಿಮಗೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೋ ಅಜ್ಜ ಅಜ್ಜಿಗೋ ಯಾರಿಗೋ ಕನೆಕ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತು. ನೋಡಿ ಆನಂದಿಸಿ. ಅತ್ತೆ ಸೊಸೆ ಅತ್ತೆ ಸೊಸೆ ಆ್ಯಕ್ಚುಲಿ ಹೌದು, ಎಲ್ಲ ಅತ್ತೆ ಸೊಸೆ ಅಂದ್ರೆ ಜಗಳ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಈಗ ನಮ್ಮ ಅತ್ತೆ ಸೊಸೆ ಹಾಗೆ ಕರೆಕ್ಟ್. ಆ್ಯಕ್ಚುಲಿ ಎಲ್ಲ ಸೀರಿಯಲಲ್ಲೂ ತೋರಿಸೋದು ಹಾಗೇನೆ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ ಆ ಥರ. ಬಟ್ ನಮ್ಮ ಸೀರಿಯಲ್ ಡಿಫ್ರೆಂಟ್. ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಇದ್ದೀವಿ, ಜಾಲಿ ಮಾಡ್ತೀವಿ. ಆಫ್ ಸ್ಕ್ರೀನು ಅಷ್ಟೇ ಜಾಲಿ ಮಾಡ್ತೀವಿ, ಗಾಸಿಪ್ ಗಿರಿಜಾ. ಅತ್ತೆ ಜೊತೆ ಫುಲ್ ಗಾಸಿಪ್ ಮಾಡಿಕೊಂಡು ಆಮೇಲೆ ನಾವು ನನ್ನ ಸೀನ್ನು ಹಾಗೆ ವರ್ಕೌಟ್ ಮಾಡ್ತೀವಿ. ಲೈಕ್ ಕ್ಯೂಟಾಗಿ ಕಾಣಿಸ್ಬೇಕು ಫ್ರೇಮಲ್ಲಿ ಅಂದಾಗ ನಾವಿಬ್ಬರು ಕೂತು ಹಿಂಗೆ ಮಾಡೋಣ ಮೀನಾ ಅಂತ ಅವ್ರು, ಅತ್ತೆ ಹಿಂಗೆ ಮಾಡೋಣ ಅಂತ. ನಾವು ಆಫ್ ಸ್ಕ್ರೀನು ಅತ್ತೆ ಅಂತಲೇ ಕರೀತೀವಿ, ಅವರು ಮೀನಾ ಅಂತಲೇ ಕರೀತಾರೆ. ಸೊ ಹಾಗಾಗಿ ಸ್ಕ್ರೀನಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಆಮೇಲೆ ಮೀನಾ ಮಾವನ ಹೊಲಿಸ್ಕೊಳ್ಳೋಕ್ಕೂ, ಮಾವನ ಕಂಡ್ರೆ ಒಂಚೂರು ಭಯ ಇದ್ರೂ ಹೇಗಾದರೂ ಮಾಡಿ ಅವ್ರು ನನ್ನ ಹತ್ರ ಮಾತಾಡಬೇಕಷ್ಟೇ. ಅವಳ ಇಂಟೆನ್ಷನ್ನೇ ಅಷ್ಟೇ. ಅವ್ರು ಬೈದಾದರೂ ಬೈಲಿ, ಅವ್ರು ಬೈದು ನನಗೆ ಕೇರಿಲ್ಲ, ಒಟ್ಟು ಮಾವನ ಹತ್ರ ಮಾತಾಡಬೇಕು ಅಂತ ಆ ಪ್ರಯತ್ನದಲ್ಲಿದ್ದೀನಿ. ಅದು ಚೆನ್ನಾಗಿ ಜನಕ್ಕೆ ಇಷ್ಟ ಆಗ್ತದೆ. ಇದೇ ಥರ ಇಷ್ಟಪಡಿ. ಭಾವ ಹೇಳ್ದಂಗೆ ಅವರು ಮೈಕ್ರೋ ಫ್ಯಾಮಿಲಿ ಇಷ್ಟಪಡಲ್ಲ, ಎಲ್ಲ ಒಂದಾಗಿರೋದನ್ನು, ಎಲ್ಲರೂ ನಂದಗೋಕುಲ ಆಗಿರೋದನ್ನು ಇಷ್ಟಪಡ್ತಾರೆ. ಹಾಗಾಗಿ ಎದುರು ಮನೆ ನಮ್ಮ ಅಣ್ಣಂದ್ರು ನಮ್ಮಮ್ಮ ಅವರೆಲ್ಲ ಇದಾರಲ್ಲ, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಟ್ಟಿಲ್ಲ, ಪ್ರೀತಿ ಇದೆ. ಆ ಪ್ರೀತಿ ಸಿಟ್ಟಿನ ರೂಪದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಿಟ್ಟಿರುತ್ತೆ ಅಂತಾರಲ್ಲ, ಹಾಗಾಗಿ ಅವಾಗ ಅದು ಸಿಟ್ಟಿನ ರೂಪದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಗಣೇಶನ ಹಬ್ಬಕ್ಕೆ ನಾವುಗಳು ಹೇಗೆ ಸ್ವೀಟು, ಅವ್ರು ಹೇಗೆ ಪಂಚಾಮೃತನೋ, ನಮ್ಮ ಅಣ್ಣಂದ್ರೆ ಇಬ್ಬರು 2 ಬಾಳೆಕಂಬ ಇದ್ದಂಗೆ, ಸೂರ್ಯಕಾಂತ ಚಂದ್ರಕಾಂತ. ಸೂರ್ಯ ಆ ಕಡೆ ಈ ಕಡೆ 2 ಬಾಳೆಕಂಬ. ನಮ್ಮ ಅಮ್ಮ ಆಮೇಲೆ ಅತ್ತಿಗೆಮ್ಮ ಅವ್ರ ಮಕ್ಕಳೇನಿದಾರಲ್ಲ ಅವ್ರ ಮುಂದ್ಗಡೆ ಇರೋ ಹಣ್ಣುಗಳಿದ್ದಂಗೆಲ್ಲ. ಸೊ ಹಾಗಾಗಿ ಎಲ್ಲ ಸೇರಿ ಒಂದು ನಂದಗೋಕುಲ ಆಗಿದೆ. ಆ ನಂದಗೋಕುಲದಲ್ಲಿ ಗಣೇಶ ವಿಶೇಷವಾಗಿ ಖುಷಿ ಪಡ್ತಾನೆ ಅನ್ನೋ ನಂಬಿಕೆ ನಮಗಿದೆ ಅಲ್ವಾ ಭಾವ? ಧನ್ಯವಾದ. ಸೊ ಮತ್ತೊಮ್ಮೆ ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.